ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಸೊ ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಹಾಗೆ ರಂಗೋಲಿ ಕೂಡ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ವಡೆ ಅಂತೂ ತುಂಬ ಟೇಸ್ಟಿಯಾಗಿ ಘಮ ಘಮ ಅಂತ ಇದೆ. ಬಿಸಿ ಬಿಸಿ ವಡೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ? ಪುಳಿಯೋಗರೆಗಂತೂ ವಡೆ ಸೂಪರ್ ಕಾಂಬಿನೇಷನು. ಇದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರೂ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ನಾನು ಗ್ರೋಸರಿ ತರಿಸಿದೆ, ಹಬ್ಬದ ಗ್ರೋಸರಿ ಇದು. ಒಂದು ತಿಂಗಳಿಗೆ ನಾವು ಇಷ್ಟು ಗ್ರೋಸರಿನ ಯೂಸ್ ಮಾಡ್ತೀವಿ. ಈಗ ಹಬ್ಬ ಅಂತ ಸ್ವಲ್ಪ ಎಕ್ಸ್ಟ್ರಾ ಕೂಡ ತರಿಸ್ಕೊಂಡಿದ್ದೀನಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು. ಸೊ ಇದು ನೋಡಿ ತುಪ್ಪ. ನಾನು ತುಪ್ಪನ ಇದು ದೇವ್ರ ಪೂಜೆಗೆ ತರಿಸ್ಕೊಳ್ಳುವಂಥ ತುಪ್ಪ ಇದು. ಹಸುವಿನ ತುಪ್ಪ ಬೇಕಂತ ಹೇಳಿ ನಾನು ಪೂಜೆಗೆ ತರಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ನೀವು. ಕಾಫಿ ಪುಡಿ, ಚಿಕ್ಕಮಂಗ್ಳೂರು ಕಾಫಿ ಪುಡಿ ಅಂದರೆ ಸ್ಮೆಲ್ ಕೇಳಬೇಕಾ? ಘಮ ಘಮ ಅಂತಿರುತ್ತೆ. ನೋಡ್ತಾ ಇರ್ಬೋದು. ಹಾಗೆ ಇದು ನಾನು ಒಂದು ಇಂಗು ತರಿಸ್ಕೊಂಡಿದ್ದೆ. ಇಂಗು ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಂಗನ್ನು ಬಳಸ್ತೀನಿ. ಹಾಗೆ ಉದ್ದಿನಬೇಳೆ ಮತ್ತು ನೋಡ್ತಾ ಇರ್ಬೋದು ನಾನು ರವೆ ಕೂಡ ತರಿಸ್ಕೊಳ್ತೀನಿ. ರವೆ ಇಡ್ಲಿ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಹಾಗೆ ನಾನು ರೊಟ್ಟಿಗೂ ಕೂಡ ಯೂಸ್ ಮಾಡ್ತೀನಿ. ಗಸಗಸೆ ಮತ್ತು ನಾನೊಂದು 3 ಪ್ಯಾಕೆಟ್ 1 ಮಂತಿಗೆ ನಾನು 3 ಲೀಟ್ರಷ್ಟು ಎಣ್ಣೆ ಯೂಸ್ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ಉಪ್ಪಿಟ್ಟಿಗೆ ಬೇರೆ ರವೆ ತರಿಸ್ಕೊಳ್ತೀನಿ. ಹಾಗೆ ಉಪ್ಪಿಟ್ಟಿಗೆ ನಾನು ಬನ್ಸಿ ರವೆ ಯೂಸ್ ಮಾಡೋದು. ಇದು ಅವಲಕ್ಕಿ 1 kg ಅಷ್ಟು ಅವಲಕ್ಕಿ ತರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಕಡಲೆಬೇಳೆ ಕೂಡ ನಾನು 1 kg ಅಷ್ಟು ತರಿಸಿದ್ದೀನಿ. 1 kg ಏನಕ್ಕೆ ತರಿಸಿದ್ದೀನಿ ಕಡಲೆಬೇಳೆನ ಅಂದರೆ ವಡೆ ಕೂಡ ಅದರಲ್ಲಿ ನಾನು ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ನೋಡಿ ಇದು ಕಡಲೆಪಪ್ಪು. ನೋಡ್ತಾ ಇರ್ಬೋದು. ನಾನು ಕಡಲೆಕಾಳು, ಕಡಲೆಪಪ್ಪು ಎಲ್ಲ ಒಂದೇ ಸಲ ಲೀಸ್ಟಲ್ಲಿ ಬರ್ಸ್ಕೊಂಡು ತಗೊಳ್ಬಿಡ್ತೀನಿ. ನೋಡ್ತಾ ಇರ್ಬೋದು. ಇದು ಮೈದಾ ಹಿಟ್ಟು. ಹೋಳಿಗೆಗೆ ಮೈದಾ ಹಿಟ್ಟು ಬೇಕೇ ಬೇಕಲ್ವಾ? ಹಾಗಾಗಿ ನಾನಿಲ್ಲಿ 1 kg ಅಷ್ಟನ್ನು ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೋದು. ನೋಡ್ತಾ ಇರ್ಬೋದು. ನಾನು ಇಲ್ಲಿ ಪುಡಿ ಉಪ್ಪು ಹಾಕಿ ಕೂಡ ಟಾಟಾ ಉಪ್ಪನ್ನ ಯೂಸ್ ಮಾಡೋದು. ಇದು ಜೀರಿಗೆನೂ ಕೂಡ ತೊಗೊಳ್ತೀನಿ. ನಾನು 1 ಮಂತಿಗೆ ನನಗೆ ಎಷ್ಟು ರೇಷನ್ ಬೇಕೋ ಅಷ್ಟನ್ನು ನಾನು ಬರೆದು ಮೆನ್ಷನ್ ಮಾಡಿ ಪದೇ ಪದೇ ಹೋಗಿ ತರೋಕ್ಕೂ ಆಗೋದಿಲ್ಲ ಅಂತ ಹೇಳಿ ನಾನು ಇಲ್ಲಿ ಎಲ್ಲದನ್ನು ಕೂಡ ಒಂದೇ ಸಲ ನನಗೆ ಮಂತ್ಲಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆಸ್ಕೊಂಡು ತಗೊಂಡು ಬರ್ತೀನಿ. ನೋಡ್ತಾ ಇರ್ಬೋದು. ಇದು ನಾನು ಪುಡಿ ಉಪ್ಪನ್ನ ಯೂಸ್ ಮಾಡೋ ಅಂಥದ್ದು. ನಾನು ಸಾಮಾನ್ಯವಾಗಿ ಪುಡಿ ಉಪ್ಪೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಒಂದು ತಿಂಗಳಿಗೆ ನಾನು 3 ಲೀಟ್ರಷ್ಟು ಎಣ್ಣೆನ ಯೂಸ್ ಮಾಡ್ತೀನಿ. ಅದು ಗೋಲ್ಡ್ ವಿನ್ನರು. ನೋಡ್ತಾ ಇರ್ಬೋದು ನೀವು. ನನಗೆ 1 ತಿಂಗಳಿಗೆ ಅಷ್ಟು ಸಾಕಾಗುತ್ತೆ. ಸೊ ನಾನು ನಮ್ಮನೇಲಿ 5 ಜನ ಇರೋದ್ರಿಂದ ನನಗೆ 3 ಲೀಟ್ರ್ ಸಾಕಾಗುತ್ತೆ. ಸೊ ನೋಡ್ತಾ ಇರ್ಬೋದು. ಕಡಲೆ ಬೀಜನ ನಾನು ಹಬ್ಬಕ್ಕೆ ನಿಮ್ಗಾಗಲೇ ಹೇಳ್ದಂಗೆ ನಾನು ಬನ್ಸಿ ರವೆ ಇದೆ ಉಪ್ಪಿಟ್ಟಿಗೆ ಯೂಸ್ ಮಾಡೋದು. ಉಪ್ಪಿಟ್ಟಿಗೆ ಬನ್ಸಿ ರವೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಕ್ರ ಮೊಗ್ಗು ನಾನು ಯೂಸ್ ಮಾಡ್ತೀನಿ, ಬಟ್ ಕಡಿಮೆ ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಸ್ವಲ್ಪನೇ ತರಿಸ್ಕೊಂಡಿದ್ದೀನಿ. ಸೊ ಯುಗಾದಿ ಹಬ್ಬಕ್ಕೆ ಸೀಗೆಕಾಯಿ ಹಾಕಿ ಸ್ನಾನ ಮಾಡಿದ್ರೇ ಅದು ಒಂದು ಪರಿಮಳ. ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಹೋಗುತ್ತೆ ಮತ್ತು ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ಸೀಗೆ ಪುಡಿನ ವರ್ಷನೂ ಕೂಡ ಯೂಸ್ ಮಾಡ್ತೀನಿ. ಹಾಗೆ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ತರಿಸ್ಕೊಂಡಿದ್ದೆ. ಬೆಳಗ್ಗೆನೇ ಬೇಗ ಎದ್ದು ಯುಗಾದಿ ಹಬ್ಬಕ್ಕೆ ಬಂದು ಹೊರಗಡೆ ರಂಗೋಲಿ ಹಾಕೋಣ ಅಂತೇಳಿ ಎಲ್ಲ ನಾನು ನನ್ನ ತಂಗಿನೂ ಸೇರಿಕೊಂಡು ಇಬ್ಬರು ಕೂಡ ರಂಗೋಲಿ ಹಾಕೋಣ ಅಂತ ಬಂದ್ವಿ. ಯುಗಾದಿ ಹಬ್ಬದ ಸ್ಪೆಷಲ್ ರಂಗೋಲಿ ಬಿಡೋಕ್ಕೆ ಅಂತ ಹೇಳಿ ನಾನು ಮಾವಿನಕಾಯಿ ಡಿಸೈನ್ ಬೇಡೋಣ ಅಂಥೇಳಿ ಬಂದ್ವಿ. ಸೊ ನಾವು ಚಿಕ್ಕ ರಂಗೋಲಿ ಬಿಡೋಕ್ಕೆ ಅಂತ ಬಂದಿದ್ದು. ಅದು ಸ್ವಲ್ಪ ದೊಡ್ಡದೇ ಅಂತ ಅಂದ್ಕೊಳ್ಳಿ. ಆದರೂ ಅದಕ್ಕೆ ನಾವು 2 ಅವರ್ಸ್ ಟೈಮ್ ಕೊಟ್ವಿ. ಕಲರ್ಸ್ ಹಾಕೋದಂದರೆ ನನಗೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಎಲ್ಲ ಕಲರ್ಸು ಕೂಡ ನನ್ನ ಹತ್ರ ಇತ್ತು. ನಾನು ಫಸ್ಟೇ ಕಲರ್ಸ್ಗಳೆಲ್ಲ ತೆಗೆದು ಇಟ್ಕೊಂಡಿದ್ದೆ. ಸೊ ನೀವು ಹಾಗಾಗಿ ನಾನು ಇದಕ್ಕೆ ಕಲರೆಲ್ಲ ಹಾಕಿ ನಿಮಗೆ ತೋರಿಸ್ತೀನಿ ನಾನು ಹೇಗೆಲ್ಲ ರಂಗೋಲಿ ಬಿಡಿಸ್ದೆ, ಹೇಗೆಲ್ಲ ಕಲರ್ ಹಾಕ್ತೆ. ಸೊ ಈ ವಿಡಿಯೋಸ್ ಯಾರು ಮಾಡ್ತಿರೋದು ಅಂತ ಹೇಳಿದ್ರೆ ಇದು ನನ್ನ ತಂಗಿ ಮಾಡಿಕೊಡ್ತಾ ಇರೋದು. ಅವಳಿಗೆ ವಿಡಿಯೋಸ್ ಮಾಡೋದು, ನನಗೆ ಹೆಲ್ಪ್ ಮಾಡೋದು ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೊ ನನ್ನ ಮಗಳು ಅಂದರೆ ಚಿಕ್ಕದ್ರಿಂದ ನಾನೇ ನೋಡ್ಕೊಂಡಿರೋದು. ಹಾಗಾಗಿ ನನಗೆ ಅವಳಿಗೆ ತುಂಬ ಇಷ್ಟ. ಅಮ್ಮ ಅಂತಲೇ ಅಂತಾಳೆ ಅವಳು ಕೂಡ. ಸೊ ನಾನು ಕೂಡ ನನ್ನ ಮಗಳು ಅಂತಲೇ ಅಂದ್ಕೊಂಡಿರೋದು. ನೀವೇ ನೋಡ್ತಾ ಇರ್ಬೋದು. ರಂಗೋಲಿ ಹಾಕಿ ಕಲರ್ ಹಾಕ್ತಾಯಿದ್ದೆ.
ಕಲರ್ ಹಾಕೋ ಅಷ್ಟರಲ್ಲಿ ಟೈಮ್ ಆಗಿಬಿಡ್ತು. ನಾನಂತೂ ಬೆಳಗ್ಗೆ ಟಿಫನ್ಗೂ ಕೂಡ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಬೇಗ ಬೇಗ ರಂಗೋಲಿನ ಹಾಕ್ತಾಯಿದ್ದೆ ಕಲರ್ಸು. ನೀವು ನೋಡ್ತಿರ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂಥೇಳಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ. ನೋಡೋಕ್ಕಂತೂ ಫುಲ್ಲು ಆಗಿತ್ತು. ಸೊ ಇದನ್ನ ರಂಗೋಲಿನ ನಾನು ಯಾವಾಗಲೂ ಹಬ್ಬಗಳಲ್ಲಿ ಬಿಡಿಸ್ತೀನಿ. ಆ ಹಬ್ಬಕ್ಕೆ ಯಾವ ಥರ ರಂಗೋಲಿ ಬಿಡಿಸ್ಬೇಕು ಅನ್ನೋದನ್ನ ನೋಡಿ ಬಿಡಿಸ್ತೀನಿ. ಸೊ ನೆಕ್ಸ್ಟ್ ಒಳಗಡೆ ಹೋಗೋಣ ಬನ್ನಿ. ಬೆಳಗ್ಗೆ ತಿಂಡಿ ಟಿಫನ್ ಮಾಡಿ ಅಂದರೆ ಬೇವು ಬೆಲ್ಲ ತಿನ್ನೋವರೆಗೂ ನಾವು ಟಿಫನ್ ಏನು ಮಾಡೋದಿಲ್ಲ. ಸೊ ಬೇವು ಬೆಲ್ಲ ತಿಂದು ಪೂಜೆ ಮಾಡಿ ಆಮೇಲೆ ನಂತರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು. ನಾನು ಡೈರೆಕ್ಟಾಗಿ ಅಡುಗೆನೇ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಿರ್ಬೋದು ನಾನು ಬಿಸಿ ಬಿಸಿ ವಡೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನನ್ನ ತಂಗಿನೂ ಕೂಡ ಅವಳು ಎಲ್ಲ ಹೆಲ್ಪ್ ಮಾಡ್ಕೊಳ್ತಾ ಇದ್ಲು. ಸೊ ನಾನು ಇಲ್ಲಿ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಯ್ಯಂಗಾರ್ ಪುಳಿಯೋಗರೆ ನಾನು ಯೂಸ್ ಮಾಡೋವಂಥದ್ದು. ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಡೆನ ಎಣ್ಣೆಗೆ ಹಾಕೋಣ. ಘಮ ಘಮ ಅಂತಿದೆ. ಆ ವಡೆ ಸ್ಮೆಲ್ ಆಗಿರ್ಬೋದು, ಆ ಎಣ್ಣೆ ಕಾದಿದೆ, ತುಂಬಾ ಚೆನ್ನಾಗಿ ಕಾದಿದೆ. ಸೊ ಇವಾಗ ನಾನು ಎಣ್ಣೆಗಳಿಗೆ ಒಂದೊಂದಾಗಿ ನನ್ನ ತಂಗಿನೇ ಬಿಡ್ತಾ ಇರೋದು. ಸೊ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಹಾಗಾಗಿ ಅವಳು ಎಲ್ಲನೂ ಹಾಕ್ಕೊಳ್ತಾ ಬರ್ತಾಯಿದ್ಲು. ನಾನು ಈ ಕಡೆ ಪಕ್ಕದಲ್ಲಿ ಪುಳಿಯೋಗರೆ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಊಟಕ್ಕೆ. ಸೊ ಹಾಗಾಗಿ ಹಬ್ಬ ಬೇರೆ ಎಲ್ಲ ಸ್ವಲ್ಪ ಹಬ್ಬದಲ್ಲಿ ಅಡುಗೆ ಊಟಕ್ಕೆಲ್ಲ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಎಲ್ಲ ಕ್ಲೀನಿಂಗು ಹಾಗೆ ಊಟಕ್ಕೆ ವೆರೈಟಿ ಅಡುಗೆ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ವಡೆ ಕೂಡ ರೆಡಿ ಆಗ್ತಾಯಿದೆ. ವಡೆ, ಪಾಯಸ ಹಾಗೆ ಕೋಸಂಬರಿ ಎಲ್ಲವೂ ಕೂಡ ರೆಡಿಯಾಗಿದೆ. ಇವಾಗ ಊಟ ಮಾಡೋದಷ್ಟೇ ಬಾಕಿ. ನೋಡ್ತಾ ಇರ್ಬೋದು ಈ ಕಡೆ ಪುಳಿಯೋಗರೆಗೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೆ. ಪುಳಿಯೋಗರೆಗೆ ನಾನು ಇಲ್ಲಿ ಪಕ್ಕದಲ್ಲಿ ಮಾಡ್ಕೊಳ್ಳೋಕ್ಕೆ ಅದು ಎಣ್ಣೆ ಸಿಡಿಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ನಿಂತಿದ್ದೆ ಅಷ್ಟೇ. ಸೊ ನಮ್ಮ ಮನೆಯಲ್ಲಿ ವಡೆ, ಪಾಯಸ ಅಂದರೆ ಎಲ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಬಿಸಿ ಬಿಸಿ ಇದರಲ್ಲೇ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಕೊಳ್ತೀವಿ ನಾವು. ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ನಾವು ಬಿಸಿಲೇ ಸ್ವಲ್ಪ ವಡೆ ಎಲ್ಲ ಬೇಗ ಬೇಗ ಖಾಲಿ ಮಾಡಿಬಿಡ್ತಾರೆ ನಮ್ಮ ಮನೇಲಿ. ಎಲ್ಲರೂ ಮಕ್ಕಳೆಲ್ಲ ಇರ್ತಾರೆ. ಅದಕ್ಕೆ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಇರ್ತಾರಲ್ಲ. ಸೊ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ನಾನು ಈ ಕಡೆ ಬಂದು ವೀಡಿಯೋಸ್ನ ಮಾಡಿಕೊಡ್ತಾಯಿದ್ಲು ನನ್ನ ತಂಗಿ ಹೇಳಿ. ಒಂದೊಂದೇ ವಡೆಗಳನ್ನು ನೀಟಾಗಿ ಬೇಯಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ಲು. ಮತ್ತು ಒಂದು ನೆಕ್ಸ್ಟ್ ಬ್ಯಾಚಿಗೆ ರೆಡಿ ಮಾಡ್ತಾಯಿದ್ರು ನನ್ನ ತಂಗಿ. ನೋಡ್ತಾ ಇರ್ಬೋದು ನೀವು ಕೈಯಲ್ಲಿ ಎಷ್ಟು ನೀಟಾಗಿ ತಟ್ತಾ ಇದ್ದಾಳೆ ಅವಳು ಅಂತೇಳಿ. ಈ ಕಡೆ ಬಂದು ನಾನು ಯಾವಾಗಲೂ ಇದೇ ಥರ ಒಂದು ಪ್ಲಾಸ್ಟಿಕ್ ಮೇಲೆ ವಡೆನ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ವಡೆ ತುಂಬ ದಿನದವರೆಗೂ ಮಿಕ್ಕಿದ್ರೂ ಕೂಡ ಬೇಗ ಹಾಳಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಎಣ್ಣೆ ಕವರ್ ಮೇಲೆ ತೆಳುವಾಗಿ ಹೊದ್ಕೊಳ್ತಾ ಇದ್ವಿ. ಬೇಗ ಖಾಲಿಯಾಗುತ್ತೆ ಅಥವಾ ತುಂಬ ದಿನ ಇಡಲ್ಲ ಅಂತಂದರೆ ಸೊ ಕೈಯಲ್ಲೇ ಹಾಗೆ ತಟ್ಟಿ ಹಾಕ್ಬಿಡ್ಬೋದು ಬೇಗ ಬೇಗ. ನಾನಂತೂ ಇದು ಎಣ್ಣೆ ಕವರೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ನಾನು ಎಣ್ಣೆ ಕವರ್ ಮೇಲೇ ವಡೆಗಳನ್ನು ಹಾಕ್ಕೊಳ್ಳೋದು. ನೀವು ನೋಡ್ತಿರ್ಬೋದು ನಾನು ಆವಾಗಲೇ ನಿಮಗೆ ಹೇಳಿದೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟನ್ನ ನಾನು ಯೂಸ್ ಮಾಡ್ತೀನಿ ಅಂತ. ನೋಡಿ ಪುಳಿಯೋಗರೆ ಕೂಡ ರೆಡಿ ಆಯಿತು. ಸೊ ನಮ್ಮನೆ ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಕಡಲೆ ಬೀಜನ ಜಾಸ್ತಿ ಹಾಕ್ತೀನಿ. ಒಬ್ಬಟ್ಟು ಕೂಡ ರೆಡಿಯಾಗಿದೆ. ನಾನು ಇದು ಇನ್ನೂ ಕ್ಲಿಪ್ಪಿಂಗ್ಸು ಕೆಲವೊಂದು ವೀಡಿಯೋಸ್ನ ತೊಗೊಳ್ಬೇಕಿತ್ತು, ಆದರೆ ಟೈಮ್ ಆಗಿದ್ದು ಸಾಕಾಗಲಿಲ್ಲ. ಸೊ ಅದಕ್ಕೋಸ್ಕರ ತುಂಬ ತೆಗಿಯೋಕ್ಕಾಗಲಿಲ್ಲ. ತುಂಬ ಫುಲ್ ಟಯರ್ಡಾಗಿ ಹೋಗಿತ್ತು ಕೆಲಸ ಮಾಡಿ, ತುಂಬಾ ಸುಸ್ತಾಗಿಬಿಟ್ಟಿತ್ತು. ಸೊ ಬೇಗ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಅಷ್ಟು ತುಂಬ ಟಯರ್ಡಾಗಿ ಬೆಳಗ್ಗೆಯಿಂದ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನೋಡ್ಬೋದು ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾಯಿದೆ. ಸಖತ್ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಪೂಜೆಗೆ ಹೋಳಿಗೆ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಬಂದ್ವಿ ದೇವ್ರ ಮನೆಗೆ. ಅಡುಗೆ ಎಲ್ಲ ಮುಗಿಸಿ ದೇವ್ರ ಮನೆಗೆ ಬಂದು ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ವಿ. ರೆಡಿ ಆಗಿ ಆಲ್ರೆಡಿ ಪೂಜೆ ಮಾಡಿದರು ಮಾವ. ನೆಕ್ಸ್ಟ್ ನಾವು ಇನ್ನೊಂದು ಸಲ ಪೂಜೆ ಮಾಡಿ ಹೋಳಿಗೆ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂಥೇಳಿ ಬಂದ್ವಿ. ನೀವೇ ನೋಡ್ತಿರ್ಬೋದು ಇಲ್ಲಿ ಬೇವಿನ ಸೊಪ್ಪು ಹಾಗೆ ಮಾವಿನ ಸೊಪ್ಪು ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ. ನಾವು ಇಲ್ಲಿ ನೋಡ್ತಾ ಇರ್ಬೋದು ರಾಯರಿಗೆಲ್ಲ ಹೂವು ಇಟ್ಟು ಪೂಜೆ ಮಾಡಿಕೊಂಡು ಲಕ್ಷ್ಮಿ ಫೋಟೋ ಆಗಿರ್ಬೋದು ಹಾಗೆ ವೆಂಕಟರಮಣ ಸ್ವಾಮಿ ಫೋಟೋ ಆಗಿರ್ಬೋದು ಎಲ್ಲಕ್ಕೂ ಕೂಡ ನೀಟಾಗಿ ಹೂ ಮಾಡಿಸಿ ಪೂಜೆ ಮಾಡಿದ್ವಿ.
ನಾವು ಈ ಹಬ್ಬದಲ್ಲಿ ಕಲ್ಲಂಗಡಿ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಕಲ್ಲಂಗಡಿ ಹಣ್ಣನ್ನು ಕೊಯ್ದು ಪೀಸ್ ಮಾಡಿ ಇಟ್ಟಿರ್ತೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಈ ಕಡೆ ಸೈಡಲ್ಲಿ ಇಟ್ಟಿರ್ತೀವಿ, ಈ ಕಡೆ ಪೀಸಲ್ಲಿ ಇಟ್ಟಿದ್ವಿ. ಹಸು ಬಂತು ಅಂಥೇಳಿ ಹಸು ಕೊಡೋಣ ಅಂತ ತೆಗೆದು ಹಸು ಕೊಟ್ವಿ. ಹಾಗೆ ಹೋಳಿಗೆ ಎಲ್ಲ ಇಟ್ಟು ಪೂಜೆ ಮಾಡಿ ಫುಲ್ ರೆಡಿಯಾಗಿತ್ತು. ಪೂಜೆ ಕೂಡ ಮಾಡಿ ಬೇವು ಬೆಲ್ಲೆಲ್ಲ ತಿಂದ್ವಿ. ಹಾಗಾಗಿ ನಾವು ಮತ್ತೆ ಹೊರಗಡೆ ಬಂದು ಇನ್ನೊಂದು ಸಲ ವೀಡಿಯೋ ಮಾಡೋಣ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅನ್ನೋದಕ್ಕೋಸ್ಕರ ನಾನು ಮತ್ತೆ ದೇವ್ರ ಮನೆ ಒಳಗಡೆ ಬಂದೆ. ನೋಡ್ತಾ ಇರ್ಬೋದು ನೀವು. ನಮ್ಮನೆ ದೇವ್ರ ಮನೆ ಹೇಗಿತ್ತು ಅಂತ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ನಮ್ಮನೆ ದೇವ್ರ ಮನೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಹಬ್ಬ ಮಾಡಿದ್ರಿ, ಸೆಲೆಬ್ರೇಷನ್ ಹೇಗಿತ್ತು, ನಿಮ್ಮ ಮನೆಯಲ್ಲಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ಒಂದು ಕಮೆಂಟ್ ಹಾಕಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಮ್ಮ ಮನೆ ಹಬ್ಬ ಹೇಗಿತ್ತು. ಸೊ ಈ ವಿಡಿಯೋಸ್ನ ನಾನು ಮುಂಚೆನೇ ಹಾಕಬೇಕಿತ್ತು. ಸೊ ಏನಂತಂದರೆ ಇದು ಒಂದು ಬೇರೆ ಮೊಬೈಲಲ್ಲಿ ವಿಡಿಯೋಸ್ ಇರೋದ್ರಿಂದ ನನಗೆ ವಿಡಿಯೋ ಸಿಕ್ಕಿದ್ದೆ ತುಂಬ ಲೇಟ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ಕೂಡ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಒಂದು ಶೇರು, ಕಮೆಂಟು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿದ್ರೆ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.